ತಂಬೂರಿ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಹಾಡ್ಕೊಂಡವ್ರು ಸ್ವಾಮಿ. ಓ, ನಿಮ್ಮನ್ನ ಹಾಡ್ಕೊಂಡವ್ರು ಏನಂತ? ಸತಿ ಇಲ್ಲಿಂದ ಒಂದು ಕರ್ನಾಟಕದ ಜನತೆಗೆ ಒಂದು ಫೇಮಸ್ ವ್ಯಕ್ತಿನ ಪರಿಚಯ ಮಾಡಿದೆ. ಸೊ ಇವತ್ತು ಅವ್ರ ಹತ್ರ ಹೋಗ್ತಾ ಇದ್ದೀನಿ, ನೋಡೋಣ ಫೇಮಸ್ ವ್ಯಕ್ತಿ ಏನ್ ಹೇಳ್ತಾರೆ. ಯಜಮಾನ್ರೆ ನಮಸ್ಕಾರ. ಸ್ವಾಮಿ ನಮಸ್ಕಾರ. ಕುರಿವೆ ಯಜಮಾನ್ರೆ ನಮಸ್ಕಾರ. ಬಹಳ ಸಂತೋಷ ಆಯ್ತು ಸ್ವಾಮಿ, ನೀವು ಬಂದು ಬಹಳ ಸಂತೋಷ ಆಯ್ತು. ಚೆನ್ನಾಗಿದ್ದೀರಾ ಯಜಮಾನ್ರೆ? ಚೆನ್ನಾಗಿದ್ದೀವಿ ಸ್ವಾಮಿ. ನಂದು ಈ ಏಕತಾರಿ ಕಾಯಕ ನೋಡಪ್ಪ. ನಿಜವಾಗ್ಲೂ ಈ ಪ್ರೀತಿ ನನ್ ಕೊಟ್ಟವ್ರೆ ಅಂತ ನನಗೆ ಗೊತ್ತೇ ಇಲ್ಲಪ್ಪ. 5 ಕೋಟಿ ಜನ ನೋಡಿದರಂತೆ ಅಪ್ಪ. ಅವ್ರಿಗೆ ಧನ್ಯವಾದಗಳು. ಈ 5 ಕೋಟಿ ಜನ ಕರ್ನಾಟಕ ಜನಕ್ಕೆ ಅಪ್ಪ. ಅದೇ 5 ಕೋಟಿ ಜನ ನನ್ನ ಹತ್ರ ಇನ್ನೊಂದು ಕ್ವಶನ್ ಕೇಳ್ತಾನೆ ಅವ್ರು ಅವತ್ತಿಂದ. ನೀವು ಈ ಏಕ್ ದಾರಿನ ಹೇಗ್ ರೆಡಿ ಮಾಡ್ತೀರಾ ಅನ್ನೋದನ್ನ ನಾನು ತೋರ್ಸ್ಬೇಕಂತೆ. ಒಂದೇ ಒಂದು ಕಂಡೀಷನ್, 10 ನಿಮಿಷ ಮಾತ್ರ ಟೈಮ್ ಕೊಡ್ತೀನಿ ನಿಮ್ಗೆ. 10 ನಿಮಿಷದಲ್ಲೇ ಮಾಡ್ಬೇಕು. ಖಂಡಿತ ನಾನು ಮಾಡ್ಕೊಡ್ತೀನಿ. ಈ ನಾಡಿಗೋಸ್ಕರವಾಗಿ ನಾನು ಮಾಡ್ಕೊಡ್ತೀನಪ್ಪ. ದಂಡಿಗೆ ಹಾಕಿ ನಾದ ಕೊಟ್ರೇನೆ ನಾದ ಆಗೋದು, ಓಂಕಾರ ಧ್ವನಿ ಬರೋದಪ್ಪ. ಜೈನ್ ಮೇಣ ಹಿಂಗ್ ಸುತ್ತನು ಭದ್ರವಾಗಿ ಇದು ಬಿದಿರಿನ ತುಂಡು ರೆಡಿ ಮಾಡಿ ಇಟ್ಟಿರ್ಬೇಕಪ್ಪ. ಇಲ್ಲ ನೋಡ್ರಿ, ಈಗ ಹಿಂಗ್ ನೋಡಿತದೆ. ಈಗ ಸ್ವಲ್ಪ ಇದಕ್ಕೆ ಅಂಚಿನ ಓಡಿಂದ ನಾನು ಒಂದು ನಾದ ಕೊಡ್ತೀನಿ. ಈಗ ಬರುತ್ತೆ ನೋಡಿ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಕಲಿಬೇಕಾದ್ರೆ ಜನ ಎಲ್ಲ ಹೆಂಗ್ ತಗೊಂಡಿರ್ಬೇಕು? ತಂಬೂರಿ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಹಾಡ್ಕೊಂಡವ್ರು ಸ್ವಾಮಿ. ಓ, ನಿಮ್ಮನ್ನ ಆಡ್ಕೊಂಡವರು ಮುಂದೆ ಏನಾದ್ರು ಅಂತ ನಾನ್ ಕೇಳಿದ್ಕೆ ಅವ್ರು ಕೊಟ್ಟಂತ ಉತ್ತರ ನನ್ ಮುಖದಲ್ಲಿ ನಗು ತರಿಸ್ತು. ಸಾಕು ಮಾಡು